ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು: ಪನ್ನೀರ್ ಬೇಕು, ಬೆಣ್ಣೆ ತೊಗೊಂಡಿದ್ದೀನಿ, ಮತ್ತು ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಹಾಗೆಯೇ ನಾನು ಬಾದಾಮಿ ಮತ್ತು ಗೋಡಂಬಿನ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ನಾನು ಡ್ರೈ ಪೌಡ್ರ್ ಇಟ್ಕೊಂಡಿದ್ದೀನಿ. ಇಲ್ಲಿ ಜೀರಾ ಪೌಡ್ರು, ಧನಿಯಾ ಪೌಡ್ರು, ಆಮೇಲೆ ಹಸಿಮೆಣಸಿನ್ಕಾಯಿ ಪುಡಿ, ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು, ಇದು ಗುಂಟೂರು ಚಿಲ್ಲಿ ಪೌಡರ್ ಇದು. ಹಾಗೆ ಸ್ವಲ್ಪ ಗರಂ ಮಸಾಲ ಇಟ್ಕೊಂಡಿದ್ದೀನಿ, ಕಸೂರಿ ಮೇಥಿ ಇಟ್ಕೊಂಡಿದ್ದೀನಿ ಸ್ವಲ್ಪ, ಹಾಗೆ ಪಲಾವ್ ಎಲೆ ಇಟ್ಕೊಂಡಿದ್ದೀನಿ, ರುಚಿಗೆ ಉಪ್ಪು ಇಟ್ಕೊಂಡಿದ್ದೀನಿ. ಇವಾಗ ನಾನು ಮೊದಲಿಗೆ ಟೊಮೆಟೊ ಹೆಚ್ಕೋತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ದಪ್ಪನಾಗೆ ಹೆಚ್ಕೋತಾ ಇದ್ದೀನಿ. ಇದನ್ನು ನಾನು ಫ್ರೈ ಮಾಡಿಕೊಂಡು ರುಬ್ಕೊಂಡ್ಬಿಡ್ತೀನಿ. ಇದು ಈರುಳ್ಳಿ ಎಲ್ಲನೂ, ಅದಕ್ಕೆ ನಾನು ಸ್ವಲ್ಪ ದಪ್ಪನಾಗೆ ಹೆಚ್ಕೊಂಡ್ರೂ ಪರವಾಗಿಲ್ಲ. ಟೊಮೆಟೊ ಹೆಚ್ಕೊಂಡಿದ್ದಾಗಿದೆ. ಇವಾಗ ನಾನು ನೆಕ್ಸ್ಟು ಈರುಳ್ಳಿ ಹೆಚ್ಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ದಪ್ಪನಾಗೆ ಹೆಚ್ಕೋತೀನಿ. ಸ್ವಲ್ಪ ನೋಡಿ, ಇದು ಕೂಡ ಈ ರೀತಿ ಸೀಳ್ಕೊಳ್ಳೋ ಥರ ದಪ್ಪನಾಗಿ ಹೆಚ್ಕೊಂಡ್ಬಿಡ್ತೀನಿ ಅಷ್ಟೇ. ಇವಾಗ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನಿಲ್ಲಿ, ಇಲ್ಲಾಂದರೆ ಬೆಣ್ಣೆ ಕಪ್ಪಾಗೋಗುತ್ತೆ. ಅದಕ್ಕೆ ನೋಡಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಕೆಂಪಾಗಬೇಕು ಅಂದರೆ, ಬೇಗ ಬೇಯಬೇಕು ಅಂದರೆ ಒಂದು ಚಿಟಿಗೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕೋತಾ ಇದ್ದೀನಿ. ಇದು ಕೂಡ 1 ಟೇಬಲ್ ಸ್ಪೂನ್ ಅಷ್ಟಿದೆ. ಟೇಬಲ್ ಸ್ಪೂನ್ಗಿಂತ ಚೂರು ಕಮ್ಮಿನೇ ಇದೆ. ಇದು ಒಂದು ಸೆಕೆಂಡ್ ಫ್ರೈ ಆದಮೇಲೆ ಟೊಮೆಟೊ ಹಾಕೋತೀನಿ. ಇವಾಗ ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ, ಅದು ಕೂಡ ಹಾಕೋತಾ ಇದ್ದೀನಿ ಅಂತ. ಇವಾಗ ನೋಡಿ ಟೊಮೆಟೊ ಮೆತ್ತಗಾಗ್ತಾ ಇದೆ. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ಹೀಗೆ ನೀಟಾಗಿ ನಾವು ಮೊದಲೇ ಹುರ್ಕೊಂಡ್ಬಿಟ್ಟಿದ್ರೆ ಎಲ್ಲ ಪದಾರ್ಥಗಳನ್ನ, ಆಮೇಲೆ ನಾವು ಜಾಸ್ತಿ ಕುದಿಸೋ ಥರ ಏನಿರಲ್ಲ, ಬೇಗ ಆಗೋಗುತ್ತೆ ಪನ್ನೀರ್ ಬಟರ್ ಮಸಾಲ. ನಾನು ಇವಾಗ ಇದೆಲ್ಲ ಆಗಿದೆ ನೋಡಿ, ಬಾದಾಮಿ ಗೋಡಂಬಿ ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಮೇಲೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಬಾದಾಮಿ ನೆಂದ ಮೇಲೆ ಸಿಪ್ಪೆ ಸಮೇತ ಹಾಕೋಬೋದು, ಪರವಾಗಿಲ್ಲ, ಏನೂ ಆಗಲ್ಲ. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಬಿಟ್ಟರೆ ಸ್ವಲ್ಪ ತಣ್ಣಗಾಗಿರತ್ತೆ, ರುಬ್ಕೊಂಡ್ಬಿಡ್ತೀನಿ. ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ, ಬೇಗ ತಣ್ಣಗಾಗತ್ತೆ, ಅದಕ್ಕೋಸ್ಕರ. ಫ್ರೈ ಮಾಡ್ಕೊಂಡಿರೋದು ತಣ್ಣಗಾಗೋಷ್ಟೊತ್ತಿಗೆ ನಾನು ಪನ್ನೀರ್ ಹೆಚ್ಕೊಂಡ್ಬಿಡ್ತೀನಿ. ನಾನು ಇಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೋತೀನಿ ನೋಡಿ, ತುಂಬ ದಪ್ಪ ಹೆಚ್ಕೊಳ್ಳಲ್ಲ, ಕಟ್ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ತಣ್ಣಗಾಗಿದೆ. ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಗೋಡಂಬಿ ಬಾದಾಮಿ ಎಲ್ಲ ಹಾಕಿದ್ನಲ್ಲ, ನಾನಿವಾಗ ಇದನ್ನು ರುಬ್ಕೊಂಡ್ಬಿಡ್ತೀನಿ ನೋಡಿ. ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು ಇದನ್ನು. ರುಬ್ಬಿದಾಗಿದೆ, ನುಣ್ಣಗಾಗಿದೆ ನೋಡಿ, ಈ ರೀತಿ ಪೇಸ್ಟ್ ಥರ ಆಗಿರಬೇಕು. ಇವಾಗ ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ, 1 ರಿಂದ 2 ಚಮಚದಷ್ಟು ಹಾಕೋತಾ ಇದ್ದೀನಿ. ಇವಾಗ ಪಲಾವ್ ಎಲೆ 1-2 ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದು, ಅದನ್ನ ಹಾಕೋತಾ ಇದ್ದೀನಿ.
ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನ ಬಾಣಲಿಗೆ ಹಾಕೋತಾ ಇದ್ದೀನಿ. ಇವಾಗ 1 ನಿಮಿಷ ಇದೆ, ಇದು ಕುದ್ರೆ ಸಾಕು. ಇದು ಮೊದಲೇ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಜೀರಾ ಪೌಡ್ರ್ ಹಾಕ್ತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನ್ ಅಷ್ಟಿದೆ. ಹಾಗೆ ಧನಿಯಾ ಪೌಡ್ರು ಹಾಕ್ತಾ ಇದ್ದೀನಿ, ಇದು ಕೂಡ ಅಷ್ಟಿದೆ. ನಾನು ಆವಾಗಲೇ ಅರಶಿನ ಹೇಳಿರಲಿಲ್ಲ, ಅರಶಿನ ಹಾಕೋತಾ ಇದ್ದೀನಿ. ಹಾಗೆ ಅಚ್ಕಾರ್ ಪುಡಿ ಇಲ್ಲಿ 2 ಥರ ನಾನು ಇಟ್ಕೊಂಡಿದ್ದೀನಿ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಇದು ಸ್ವಲ್ಪ ಬಣ್ಣ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಗುಂಟೂರು ಮೆಣಸಿನ್ಕಾಯಿ ಪುಡಿ ಇಟ್ಕೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಇರುತ್ತೆ. ಇವಾಗ ರುಚಿಗೆ ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ಕಡೆ ಎಗರು ಬಿಡತ್ತೆ, ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು ಒಂದು ಸ್ವಲ್ಪ. ಇವಾಗ ನಾನು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಇವಾಗ 1-2 ನಿಮಿಷ ಆಗಿದೆ. ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಹಾಕಿ ಒಂದ್ಸಲ ಕೈ ಆಡಿಸ್ಬಿಟ್ಟು ಸ್ವಲ್ಪ ಕಸೂರಿ ಮೇಥಿ ಇಟ್ಕೊಂಡಿದ್ದೆ, ಅದನ್ನೊಂದು ಸ್ವಲ್ಪ ಹೀಗೆ ಉಜ್ಬಿಟ್ಟು ಮೇಲೆ ಹಾಕ್ತೀನಿ. ಈ ಥರ ಮಾಡಿ ಪೌಡರ್ ಆಗತ್ತೆ. ಇವಾಗ ನಾನು ಹಾಲಿನ ಕೆನೆ ಜೊತೆಗೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಫ್ರೆಶ್ ಕ್ರೀಮ್ ಬದಲು ಇದನ್ನೇ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಆಗಿದೆ ಪನ್ನೀರ್ ಬಟರ್ ಮಸಾಲ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. 1 ನಿಮಿಷ ಬಿಟ್ಟು ನಾನು ಇಲ್ಲಿ ಸಕ್ಕರೆ ಹಾಕಲ್ಲ, ನಾನು ಸ್ವಲ್ಪ 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ತೀನಿ. ಬೇಕಾದವ್ರು ಸಕ್ಕರೆ ಹಾಕೋಬೋದು, ನಾನಿಲ್ಲಿ ಜೇನುತುಪ್ಪ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ತಾ ಇದ್ದೀನಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ನಾನು ಈ ರೀತಿ ಪನ್ನೀರ್ ಬಟರ್ ಮಸಾಲ ಮಾಡ್ತೀನಿ. ನೀವು ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಪ್ಲೀಸ್ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.